ಓಕೆ ಎಸ್, ಈಗ ಡೈಹೈಬ್ರಿಡ್ ಕ್ರಾಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಡಿವಿಯೇಷನ್ಸ್ ಫಾರ್ ಮೆಂಡೆಲಿಯನ್ ಪ್ರಿನ್ಸಿಪಲ್ಸ್. ಅಂದ್ರೆ ಈಗ ಮೆಂಡಲ್ ಏನು ವರ್ಕ್ ಮಾಡಿರೋ ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಓಕೆ, ಈ ತರನೇ ಬಹಳಷ್ಟು ಸೈಂಟಿಸ್ಟ್ ಏನ್ ಮಾಡಿದ್ರು ಅಂದ್ರೆ ಬೇರೆ ಬೇರೆ ಪ್ಲಾಂಟ್ ಒಳಗೆ ಎಕ್ಸಾಂಪಲ್ಸ್ ಒಳಗೆ ಅವರು ವರ್ಕ್ ಮಾಡ್ಲಿಕ್ಕೆ ಹೋದ್ರು. ಓಕೆ, ಅದರೊಳಗೆ ಏನಾಯ್ತು ಅಂತಂದ್ರೆ ದೇ ಗಾಟ್ ಸಮ್ ಪೀಪಲ್ ದೇ ಗಾಟ್ ಸೇಮ್ ರಿಸಲ್ಟ್ಸ್, ಬಟ್ ಸಮ್ ಪೀಪಲ್ ದೇ ಗಾಟ್ ಡಿಫರೆಂಟ್ ರಿಸಲ್ಟ್ಸ್. ಹೌದಾ, ಒಂದಿಷ್ಟು ಜನರಿಗೆ ಮೆಂಡೆಲಿಯನ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಏನಿತ್ತು ಅದೇ ತರ ಬಂತಲ್ಲಿ, ಬಟ್ ಬಹಳಷ್ಟು ಮಂದಿಗೆ ಏನಪ್ಪಾ ಅಂತಂದ್ರೆ ಎಸ್ ಇಲ್ಲಿ ಮೆಂಡೆಲಿಯನ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಸಿಗ್ಲಿಲ್ಲ ಅವ್ರಿಗೆ. ಓಕೆ, ಅವನೇ ನಾವೇನಂತ ಹೇಳ್ತೀವಿ ಅಂತಂದ್ರೆ ಡಿವಿಯೇಷನ್ಸ್ ಫಾರ್ ಮೆಂಡೆಲಿಯನ್ ಪ್ರಿನ್ಸಿಪಲ್ಸ್, ಅಥವಾ ನಾವೇನ್ ಹೇಳ್ಬೋದು ಮೆಂಡೆಲಿಯನ್ ಪ್ರಿನ್ಸಿಪಲ್ಗೆ ಅಪವಾದಗಳು, ಆಬ್ಜೆಕ್ಷನ್ಸ್. ಅಂದ್ರೆ ಇಲ್ಲಿ ಮೆಂಡೆಲಿಯನ್ ಪ್ರಿನ್ಸಿಪಲ್ ರೂಲ್ ಇಲ್ಲಿ ಫಾಲೋ ಅಪ್ ಆಗಲ್ಲ. ಓಕೆ, ಅಲ್ಲಿ ಮೂರು ಇದೆ, ಒಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇನ್ನೊಂದು ಕೋ ಡಾಮಿನೆನ್ಸ್. ಓಕೆ, ಈ ತರ ಇದೆ. ಅದರೊಳಗೆ ಫಸ್ಟ್ನೇದು ನೋಡೋಣ, ಯಾವುದು? ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಎಸ್, ಒಂದು ಕ್ಲಿಯರ್ ಆಗಿ ಹೇಳ್ಬೋದು ನಿಮ್ಗೆ ಇಲ್ಲಿ ಮೂರು. ಒಂದು ಲಾ ಆಫ್ ಸೆಗ್ರಿಗೇಷನ್, ಮೊನೋಹೈಬ್ರಿಡ್ ಕ್ರಾಸ್ ಒಂದ್ ಕಡೆ ನೋಡಿದ್ರೆ, ನೆಕ್ಸ್ಟ್ ಸೆಕೆಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಡೈಹೈಬ್ರಿಡ್ ಕ್ರಾಸ್, ಪ್ಲಸ್ ಅದರ ಜೊತೆಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು ಮೂರನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಎಕ್ಸಾಮ್ಗೆ 5 ಮಾರ್ಕಿಗೆ ಒಂದು ಗ್ಯಾರಂಟಿ ಬರುತ್ತೆ. ನಾವೆಲ್ಲಾ ಕ್ವಶನ್ ಪೇಪರ್ ನೋಡ್ತಾ ಇದೀವಿ, ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಈ ಮೂರರೊಳಗೆ ಒಂದು ಪ್ರಾಬ್ಲಮ್ ಅಥವಾ ಒಂದು ರಿಲೇಟೆಡ್ ಕಾನ್ಸೆಪ್ಟ್ ಇದ್ದೇ ಇದೆ. ಓಕೆ, ಬಹಳ ಈಸಿ ಇದೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್, ನೀವೀಗ ಡಾಮಿನೆನ್ಸ್ ಕಲ್ತಿದ್ದೀವಿ. ಇನ್ಕಂಪ್ಲೀಟ್ ಅಂದ್ರೆ ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಡಾಮಿನೆಂಟ್ ಜೀನ್ ಇನ್ F1 ಹೈಬ್ರಿಡ್. ಓಕೆ, ಫಸ್ಟ್ ಅದು ಡೆಫಿನಿಷನ್ ನೋಡ್ಕೊಳ್ಳೋಣ. ಓಕೆ, ಎಸ್, ಪಾರ್ಷಿಯಲ್ ಎಕ್ಸ್ಪ್ರೆಷನ್ of dominant gene in F1 hybrid. Okay, partial expression of dominant gene in F1 hybrid. Okay, is partial expression of dominant gene in F1 hybrid result in appearance of intermediate character. Result in appearance of intermediate character. Okay, is called incomplete dominance. ಓಕೆ, ಬಹಳ ಸಿಂಪಲ್ ಇದೆ. ಈ ಒಂದು ಕೀವರ್ಡ್ ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಡಾಮಿನೆಂಟ್ ಜೀನ್ ಇನ್ F1 ಹೈಬ್ರಿಡ್ ರಿಸಲ್ಟ್ ಇನ್ ಅಪಿಯರೆನ್ಸ್ ಆಫ್ ಇಂಟರ್ಮೀಡಿಯೇಟ್, ಅಂದ್ರೆ ಎರಡಕ್ಕೆ ಮಧ್ಯೆ ಇರುವಂತ ಕ್ಯಾರೆಕ್ಟರ್ ಬರುತ್ತೆ. ಓಕೆ, ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಡಾಮಿನೆಂಟ್ ಜೀನ್ ಇನ್ F1 ಹೈಬ್ರಿಡ್ result in appearance of intermediate character is called incomplete dominance. ಇದನ್ನ ವರ್ಕ್ ಮಾಡಿದವನು ಯಾರು? ಕಾರ್ಲ್ ಕೋರೆನ್ಸ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ, ಅವ್ರು ವರ್ಕ್ ಮಾಡಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ in Antirrhinum plant. Okay, yes, Antirrhinum. Yes, Antirrhinum. Okay, yes, ಇದನ್ನ 1 ಮಾರ್ಕಿಗೂ ಕ್ವಶನ್ ಕೇಳಿದ್ದಾರೆ ಎಕ್ಸಾಮ್ ಅವ್ರಿಗೆ. ಏನ್ ಕೇಳಿದ್ದಾರೆ? ಗಿವ್ ಎಕ್ಸಾಂಪಲ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅವಾಗ ನೀವು ಹಿಂಗೆ ಬರಿಬೇಕು, ಬರೀ ಆಂಟಿರಿನಮ್ ಫ್ಲವರ್ ಅಥವಾ ಪ್ಲಾಂಟ್ ಅಂತ ಬರೀಬಾರ್ದು. ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್, ಆ ಪ್ಲಾಂಟ್ ಒಳಗೆ ಫ್ಲವರ್ ಕಲರ್ ಏನ್ ಇನ್ಹೆರಿಟೆನ್ಸ್ ಇದೆ ಅದು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ಬೋದು. ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಆಂಟಿರಿನಮ್ ಪ್ಲಾಂಟ್. ಓಕೆ, ಇದನ್ನ ಕಾಮನ್ ಆಗಿ ನಾವೇನಪ್ಪಾ ಅಂತಂದ್ರೆ
ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಅಂತ ಕರಿತೀವಿ. ಯಾವುದು? ಸ್ನ್ಯಾಪ್ ಡ್ರ್ಯಾಗನ್. ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್. ಈವನ್ ಕಾಮನ್ ಆಗಿ ಇನ್ನೂ ಒಂದ್ ಕಡೆ ಏನಪ್ಪಾ ಅಂದ್ರೆ ಡಾಗ್ ಫ್ಲವರ್ ಅಂತ ಕರೀತೀವಿ. ಓಕೆ, ಎಸ್, ನೀವು ಎಕ್ಸಾಮ್ ಬರೀಬೇಕಾಗಿದ್ದು ಆಂಟಿರೀನಮ್ ಅಂತ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ, ಬಟ್ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಅದು ಹೆಸರು ನೆನ್ಪಿಟ್ಕೋಬೇಕು. ಓಕೆ, ಎಸ್, ಇಲ್ಲಿ ಅವನು 2 ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾನೆ. ವೆನ್ ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ಡ್ ಪ್ಲಾಂಟ್, ವೆನ್ ಟ್ರೂ ಬ್ರೀಡಿಂಗ್ ಅಂದ್ರೆ ಹೋಮೋಜೈಗಸ್, ಟ್ರೂ ಬ್ರೀಡಿಂಗ್ ರೆಡ್. ಓಕೆ, ಇಲ್ಲಿ ರೆಡ್ ಗೆ ಅವನು ಡಾಮಿನೆಂಟ್ ಅದನ್ನು ಕ್ಯಾಪಿಟಲ್ ಆರ್ ತಗೋತಾನೆ. ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ಡ್ plant is crossed with true breeding red color flowered plant is crossed with, okay, crossed with true breeding white flowered, that is small flowered plant. ಓಕೆ, ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಕಾರ್ಲ್ ಕೋರೆನ್ಸ್ ಅನ್ನೋ ಸೈಂಟಿಸ್ಟ್ ಇದನ್ನ ವರ್ಕ್ ಮಾಡಿದ್ದಾನೆ. ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಆಂಟಿರೀನಮ್, ವೆನ್ a true breeding red flowered plant crossed with a true breeding white flowered plant. Okay, yes, all F1 generation produces. ಈಗ ಮೆಂಡಲ್ ಪ್ರಕಾರ ಏನ್ ಬರಬೇಕಾಗಿತ್ತು? ರೆಡ್ ಬರಬೇಕಾಗಿತ್ತು. ಓಕೆ, ಒಂದ್ ವೇಳೆ ಅದು ಹೋಮೋಸೈಗಸ್, ಹೆಟರೋಸೈಗಸ್ ಅಥವಾ ಡಾಮಿನೆಂಟ್ ರಿಸೆಸಿವ್ ಬಿಡ್ರಿ, ಇದು ರೆಡ್ ಬರಬೇಕಾಗಿತ್ತು, ವೈಟ್ ಬರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ F1 ಜನರೇಷನ್ produces or shows the presence of pink color flower. ಓಕೆ, ಇಲ್ಲಿ ಕಾಂಬಿನೇಷನ್ ಏನಾಯ್ತು ಅಂದ್ರೆ ಹೆಟರೋಸೈಗಸ್ ಆಯ್ತು. ಓಕೆ, ಅದನ್ನೇ ಇಲ್ಲಿ ಹೇಳ್ತಾನೆ ಅವನು, ಏನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಥವಾ ಪಾರ್ಷಿಯಲ್ ಡಾಮಿನೆನ್ಸ್ ಅಂತ ಹೇಳಿ. ಅದನ್ನೇ ಮುಂದೆ ಏನ್ ಮಾಡ್ತಾನೆ ಅವನು? ಸೆಲ್ಫ್ ಪಾಲಿನೇಷನ್ ಮಾಡ್ತಾನೆ. Okay, yes. He allowed for self-pollination. Okay, yes. He allowed for self-pollination. Means F1 into F1. Okay, yes. Next. Surprisingly, he got in F2 generation ಒಂದನೇದು red flowered plant, they shows red flowered plant, comma pink flowered plant and white flowered plant. White flowered plant in the ratio 1:2:1. ಅಂದ್ರೆ ರೆಡ್, ಪಿಂಕ್, ವೈಟ್. ಓಕೆ, ಎಸ್, ಇದಕ್ಕೆ ಅದು ಏನಪ್ಪಾ ಅಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. 5 ಮಾರ್ಕ್ಸ್ ಕೇಳಿದಾಗ ನಾನು ಹೇಳಿದ್ನಲ್ಲ, ಈ ಡೆಫಿನೇಷನ್ಗೆ 1 ಮಾರ್ಕ್ಸ್ ಬರುತ್ತೆ, ಈ ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನಲ್ಲಿ ಸ್ಕೀಮ್ ಬರೀತೀವಿ ನೋಡ್ರಿ,
ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದನ್ನ ಇಲ್ಲಿ ಸರಿಯಾಗಿ ನೋಡ್ಕೊಳ್ರಿ. ಸ್ಕೀಮ್ ಮತ್ತೆ ಇದೆ, ಸೇಮ್ ಇದೇ ಪಾಯಿಂಟ್ ಅನ್ನು ರಿಪೀಟ್ ಮಾಡ್ತೀನಿ ಅಲ್ಲಿ. ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಡಾಮಿನೆಂಟ್ ಜೀನ್ ಇನ್ F1 hybrid result in appearance of intermediate character is called incomplete dominance. Okay, incomplete dominance ಗೆ inheritance of flower color in antirrhinum plant. Okay, antirrhinum plant ಒಳಗೆ ಒಂದು ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ಡ್ ಇರುತ್ತೆ, that is to be crossed with ಟ್ರೂ ಬ್ರೀಡಿಂಗ್ ಅಂದ್ರೆ ಹೋಮೋಜೈಗಸ್. ನೆನ್ಪಿಟ್ಕೊಳ್ರಿ, ಟ್ರೂ ಬ್ರೀಡಿಂಗ್ ಅದರ ಅರ್ಥ ಹೋಮೋಜೈಗಸ್. ಓಕೆ, ಕ್ರಾಸ್ ಮಾಡಿದಾಗ ಮೆಂಡಲ್ ಪ್ರಕಾರ ಐದರ್ ರೆಡ್ ಬರಬೇಕಾಗಿತ್ತು, ವೈಟ್ ಬರಬೇಕಾಗಿತ್ತು. ಬಟ್ ಸರ್ಪ್ರೈಸಿಂಗ್ಲಿ ಹಿ ಗಾಟ್ ವಿಚ್ ಕಲರ್ ಫ್ಲವರ್ ಪ್ಲಾಂಟ್ ಹಿಯರ್? ಪಿಂಕ್ ಕಲರ್ ಬಂದ್ಬಿಡುತ್ತೆ. ಓಕೆ, ಒಂದು ಸರ್ಪ್ರೈಸ್ ಆಗ್ಬಿಡುತ್ತೆ ಅದು. ನೆಕ್ಸ್ಟ್ ಅದು ಪಿಂಕ್ ಕಲರ್ ಪ್ಲಾಂಟ್ ಅನ್ನು ಮತ್ತೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಓಕೆ ಹಿ ಗಾಟ್ ಬೋತ್ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ರೆಡ್, ಪಿಂಕ್ ಪ್ಲಸ್ ವೈಟ್ ಇನ್ ದ ರೇಷಿಯೋ 1:2:1. ಓಕೆ, ಇದನ್ನೇ ನೀವು ಹಿಂಗೂ ಹೇಳ್ಬೋದು ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಅಂದ್ರೆ ಇಲ್ಲಿ ಎರಡು ಒಂದೇ ಬರುತ್ತೆ. ಏನು ಒಂದೇ ಇಲ್ಲಿ? ಫಿನೋಟೈಪಿಕ್ ರೇಷಿಯೋ, genotypic ratio will be same. Okay, yes. ಇದನ್ನ ಸ್ಕೀಮ್ ಒಳಗೆ ನೋಡೋಣ, ಅಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ.